ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಿಂದೋರ್ಗೆ ಗೊತ್ತು ಅದ್ರ ಮಜಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಉಚ್ಚಲ್ ಚಟ್ನಿ ಪೌಡರ್ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಉಚ್ಚಳ್ಳನ್ನ ಗುರೆಳ್ಳು ಅಂತ ಕೂಡ ಹೇಳ್ತಾರೆ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ. ಅವ್ರ ಸೈಡ್ ಅವರು ಜೋಳದ ರೊಟ್ಟಿ ಜೊತೆ ತಿಂತಾರೆ, ನಾವು ರಾಗಿ ರೊಟ್ಟಿ ಜೊತೆ ತಿಂತೀವಿ, ಅಷ್ಟೇ ವ್ಯತ್ಯಾಸ. ಸೊ ಮೊದಲಿಗೆ ಇವಾಗ ಉಚ್ಚಲ್ ಚಟ್ನಿ ಪೌಡರ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ ಚೆನ್ನಾಗಿ ನೀಟ್ ಮಾಡ್ಕೊಂಡಿರೋಂತ ಉಚ್ಚಳ್ಳು, ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಳ್ಳಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ತಗೊಳ್ಳಿ, ಮತ್ತೆ 1 ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ತಗೊಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಯೂಸ್ ಮಾಡ್ತೀರಾ ಅಂದ್ರೆ 1/4 ಸ್ಪೂನ್ ಅಷ್ಟು ಉಪ್ಪನ್ನು ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಸ್ವಲ್ಪ ಕರಿಬೇವಿನ ಎಲೆಗಳು 8 ರಿಂದ 10 ತಗೊಳ್ಳಿ. ಜಾಸ್ತಿ ತಗೊಂಡ್ರೆ ಏನಾಗಲ್ಲ, ಫ್ಲೇವರ್ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಮತ್ತೆ 1/2 ಸ್ಪೂನ್ ಅಷ್ಟು ಬೆಲ್ಲ, ಹಾಗೆ 10 ರಿಂದ 12 ಬೆಳ್ಳುಳ್ಳಿ ಎಸಳನ್ನ ತಗೋಬೇಕು. ಮೊದಲಿಗೆ ನೀವು ಉಚ್ಚಳನ್ನ ನೀಟಾಗಿ ಹುರ್ಕೋಬೇಕು. ಇದನ್ನ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು, ಹೈ ಫ್ಲೇಮ್ ಅಲ್ಲಿ ಮಾತ್ರ ಹುರಿಬೇಡಿ. ಸೊ ಹಾಗೇನಾದ್ರೂ ಹುರಿದ್ರೆ ಫುಲ್ಲು ಸೀದ್ ಬಿಡುತ್ತೆ, ಮತ್ತೆ ಚಟ್ನಿ ಪೌಡರ್ ಟೇಸ್ಟ್ ಹಾಳಾಗ್ಬಿಡುತ್ತೆ. ಮತ್ತೆ ಈ ಚಟ್ನಿ ಪೌಡರ್ನ ನೀವು ಮಿನಿಮಮ್ 3 to 4 months ಇಟ್ಕೋಬಹುದು. ತುಂಬಾ ಬೆನಿಫಿಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಚಟ್ನಿ ಪೌಡರ್ ಚಪಾತಿ ಜೊತೆ ಕೂಡ ತಿನ್ಬೋದು. ಇದಕ್ಕೆ ಬಿಸಿ ಎಣ್ಣೆ ಅಥವಾ ತುಪ್ಪವನ್ನ ಮಿಕ್ಸ್ ಮಾಡಿಕೊಂಡು, ಸೊ ನೀವು ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ಯಾವಾಗ ಉಚ್ಚಳ್ಳನ್ನ. ಸೊ ಈ ಮಿನಿಮಮ್ 3 to 4 minutes ತಗೋಬಹುದಷ್ಟೇ. ನೀವು ನೋಡ್ಬೋದು ಇವಾಗ ಪಟ್ ಪಟ್ ಹತ್ರ ಸೌಂಡ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ನೀಟಾಗಿ ಪಟ ಸಿಡಿಯುತ್ತೆ. ಸೊ ಇಷ್ಟಾದ್ರೆ ನೀವು 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈಚೆಗೆ ತಕೊಂಡ್ರೆ ಸಾಕು. ವೀಕ್ಷಕರೇ, ನೋಡೋದಕ್ಕೆ ಒಳ್ಳೆ ಸೂರ್ಯಕಾಂತಿ ಬೀಜ ತರ ಇರುವಂತ ಈ ಉಚ್ಚಳ್ಳು ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ನ ಹೊಂದಿದೆ. ಇದು ಹೃದಯದ ಆರೋಗ್ಯವನ್ನ ಹೆಚ್ಚಿಸುತ್ತೆ, ಹಾಗೆ ಬಾಡಿ ವೆಯ್ಟ್ ಗೇನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ನ ಪ್ರಮೋಟ್ ಮಾಡುತ್ತೆ. ಹಾಗೆ ಉರಿಯೂತ ಈ ರೀತಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಇನ್ಫ್ಲಮೇಷನ್ ಪ್ರಾಬ್ಲಮ್ ಇದ್ರೆ ಇದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಚರ್ಮದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ಮೆಡಿಸಿನ್ಸ್ಗೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸೊ ವೀಕ್ಷಕರೇ, ಉಚ್ಚಳ್ಳನ್ನ ಹುರಿದಾದ ನಂತರ ಅದೇ ಬಾಣ್ಲಿಗೆ 10 ರಿಂದ 12 ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಹುರ್ಕೊಳ್ಳಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಕೂಡ ಹಾಕೊಂಡು ಹುರ್ಕೊಳ್ಳಿ. ಸೊ ಇದೆಲ್ಲ ಹುರಿದಾದ ನಂತರ ಒಂದು ಪ್ಲೇಟ್ಗೆ ತಗೊಳ್ಳಿ. ಇದು ನೀಟಾಗಿ ಆರೋದಕ್ಕೆ ಬಿಡಬೇಕು, ಬಿಸಿ ಇದ್ದಾಗ ಮಾತ್ರ ರುಬ್ಬೇಡಿ, ಫುಲ್ ಆಯಿಲ್ ಬಿಟ್ಕೊಂಡ್ಬಿಡತ್ತೆ. ಸೊ ಈಗ ಹುರಿದಿಟ್ಕೊಂಡಿರೋಂಥ ಉಚ್ಚಳ್ಳು ಜೀರಿಗೆ ಎಲ್ಲ ಆರಿದೆ. ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ತಗೊಂಡಿರೋಂಥ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ 1/2 ಸ್ಪೂನ್ ಅಷ್ಟು ಬೆಲ್ಲ, ಹುಣಸೆ ಹಣ್ಣು, ಹಾಗೆ ಉಪ್ಪು, ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕೊಂಡು ನೀಟಾಗಿ ರುಬ್ಕೋಬೇಕು. ಫುಲ್ ಪೌಡರ್ ಆಗಬೇಕು. ನೋಡಿ, ಈ ರೀತಿ ಪೌಡರ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗಾಗಿರುವಂತ ಪೌಡರ್ ಅನ್ನ ನೀವು ಒಂದು 8 ಕಂಟೈನರ್ ಅಲ್ಲಿ ಇಟ್ಕೊಂಡು 3 ರಿಂದ 4 ತಿಂಗಳು ಯೂಸ್ ಮಾಡಬಹುದು. ಸೊ ನಿಮ್ಗೆ ಏನಾದ್ರೂ ಕರಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೆ ಚಪಾತಿ ಜೊತೆ ಬಿಸಿ ಎಣ್ಣೆ ಜೊತೆ ಈ ಚಟ್ನಿ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವೇನಾದ್ರೂ ಪಲ್ಯಗಳನ್ನ ಮಾಡಬೇಕಾದ್ರೆ ಈ ಚಟ್ನಿ ಪೌಡರ್ 1.5 ಟೇಬಲ್ ಸ್ಪೂನ್ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಉಚ್ಚಲ್ ಚಟ್ನಿ ಪೌಡರ್ ಅನ್ನ ಮಾಡ್ಕೋಬಹುದು ಮನೇಲೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.